ನಮಸ್ಕಾರ. ನೋಡಿ, ಇವತ್ತು ನಾವು ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವಂಥ GT ಮಾಲ್ನಲ್ಲಿದ್ದೇವೆ. GT ಮಾಲ್ಗೆ ಇವತ್ತು ನೇರವಾಗಿ ಪಂಚೆ ಏನೇನು ನೆನ್ನೆ ರೈತ ಯಾವ್ಯಾವ ರೀತಿ ಬಂದಿದ್ರು ಅದೇ ರೀತಿ ಕೂಡ ನಾವು ಬಂದಿರೋದು. ಯಾಕೆ ಬಿಡೋದಿಲ್ಲ ಒಳಗಡೆ? ಹಾಗಾದರೆ ರೈತರು ಅಂತಂದರೆ ಅಥವಾ ಅವರ ಬಟ್ಟೆ ಮೇಲೆ ಅಳೆಯೋದನ್ನು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ಸೊ ನೋಡಿ, ಈಗ ಬಿಡ್ತೀರಾ? ಹೌದಾ? ಹೋಗ್ಬೋದಾ? ಹಂಗಾದ್ರೆ ಒಳಗಡೆ ನಾವು ಹೋಗ್ಬೋದಾ? ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್. ಬನ್ನಿರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ GT ಮಾಲ್ ಒಳಗಡೆ. GT ಮಾಲ್ ಒಳಗಡೆ ನಾವೀಗ ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ಟಿದ್ದೀನಪ್ಪ. ಯಾರು ನಮ್ಮನ್ನು ಕೇಳಲೇ ಇಲ್ಲ. ಯಾಕೆ? ನಾನೊಬ್ಬ ರಿಪೋರ್ಟರ್ ಅಂತನ, ನಾನೊಬ್ಬ ಆ್ಯಂಕರ್ ಅಂತನ. ಹಾಗಾದರೆ ಈ ಹಿಂದೆ ಗಾಂಧೀಜಿ ಕೂಡ ಪಂಚೆ ಉಡ್ತಾ ಇದ್ರು. ರಜನಿಕಾಂತ್ ನೋಡಿದ್ದೀರಾ? ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಪಂಚೆ ಉಡ್ತಾ ಇದ್ರು. ಅಷ್ಟೇ ಅಲ್ಲ, ಮಾಜಿ ಪ್ರಧಾನಮಂತ್ರಿ ಆದಂತಹ ದೇವೇಗೌಡರು ಕೂಡ ಪಂಚೆ ಉಡ್ತಾ ಇದ್ರು. ಎಷ್ಟೇ ಯಾಕೆ ಸ್ವಾಮಿ, ನಮ್ಮ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಅವರು ಕೂಡ ಪಂಚೆಯನ್ನು ಉಡ್ತಾ ಇದ್ರು. ಈಗ ಹಾಗಾದ್ರೆ ಅವ್ರು ಬಂದರೆ ಬಿಡೋದಿಲ್ವಾ ನೀವು? ನೋಡಿ, ಮತ್ತೊಬ್ಬ ರೈತರು ಕೂಡ ಬಂದಿದ್ದಾರೆ. ಆ ರೈತರು ಕೂಡ ಇವತ್ತು ಪಂಚೆ ತೊಟ್ಟು ಟವಲ್ ತೊಟ್ಟು ಆಗಮಿಸಿದ್ದಾರೆ. ಒಂದು ಕಡೆ ಆ ರೈತನಿಗೆ ಸನ್ಮಾನ ಆಗ್ತಾ ಇದೆ. ಎಲ್ಲಿ ಅವಮಾನ ಆಯ್ತೋ ಅಲ್ಲೇ ಸನ್ಮಾನ ಆಗಬೇಕು ಅನ್ನೋದಕ್ಕೆ ಇದೇ ಕಾರಣ. ಬನ್ನಿ, ಇವಾಗ ಮಾಲ್ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಪಂಚೆ ತೊಟ್ಟು ನೋಡಬೇಡ. ಅಜ್ಜ, ಏನಜ್ಜ, ರೈತರಿಗೆ ಬೆಲೆ ಇಲ್ವಾ? ಬೆಲೆ ಇದೆ. ಬನ್ನಿ, ಒಂದು ರೌಂಡ್ ಹಾಕ್ಬರೋಣ. ನೋಡಿ, ಮಾಲ್ ಒಳಗಡೆ ಬರ್ತಾ ಇದೀವಿ. ಯಾವ ರೀತಿಯಾಗಿ ಲಲ್ಲೆ ಹೊಡಿತಾರೆ ಕುತ್ಕೊಂಡು, ಹುಡುಗಿ ಬಂದು ಲಲ್ಲೆ ಹೊಡಿತಾರೆ ಕಣ್ರಿ ಮಾಲಲ್ಲಿ. ರೈತರು ಬರಬಾರ್ದೇನ್ರಿ? ನೋಡಿ, ಈಗ ಮಾಲ್ ಇದು ದೊಡ್ಡ ಮಾಲ್ ಎಲ್ಲ ದೊಡ್ಡವರು ಬರೋದು ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಏನ್ರಿ ಇದು ಹಿಂಗೆ ಹಾಕ್ಬಿಟ್ಟಿದ್ದೀರಾ? ಬನ್ನಿ ಒಂದು ರೌಂಡ್ ಹೋಗಿದ್ ಬರೋಣ. ಬನ್ನಿ, ಈಗ ಮಾಲ್ ಒಳಗಡೆ ಯಾಕೆ ಹೋಗ್ಬಾರ್ದು? ಇದು ನೋಡಿ, ಪ್ರತಿಯೊಂದು ಮೀಡಿಯಾ ಕೂಡ, ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸ್ವತಃ ಇವತ್ತು ಎಲ್ಲ ರೈತರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಯಾರೋ ಬಂದಾಗ ಒಳಗಡೆ ಬಿಡ್ಲಿಲ್ವಂತೆ. ಪಂಚೆ ತೊಟ್ಟು ನಾವು ಬಂದಿದ್ದೇವೆ. ಏನ್ರಿ ಹಂಗಾದ್ರೆ? ಯಾರು ಬರಂಗಿಲ್ವಾ ಹಾಗಾದ್ರೆ? ಏನ್ ನಿಮ್ದೆ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗಾರೆ ಚಡ್ಡಿ ಅರ್ಧಬರ್ಧ ಬಟ್ಟೆ ಹಾಕೊಂಡು ಬರ್ಬಾರ್ದೇನ್ರಿ ಒಳಗಡೆ? ಹುಡುಗಿರು ಬಂದು ಅರ್ಧಬರ್ಧ ಬಟ್ಟೆ ಹಾಕೊಂಡು ನಲ್ಲೆ ಹೊಡಿತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ? ಇದೇನ ನಮ್ಮ ಕಲ್ಚರು? ಇದೇನ್ರಿ ನಮ್ಮ ಕಲ್ಚರು? ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಮಾಲ್ ಒಳಗಡೆ ಸುತ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದ್ದೀವಿ. ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಹೆಂಗ್ರಿ ಬಿಡಲ್ಲ ಇನ್ಮೇಲೆ? ಇದು ಬೆಂಗಳೂರಿನ ಕರ್ನಾಟಕದಲ್ಲಿರುವ, ಇಡೀ ದೇಶದಲ್ಲಿರುವ ಯಾವುದೇ ಮಾಲ್ ಆಗ್ಲಿ ಒಳಗಡೆ ಬಿಡಬೇಕು. ಬಿಡ್ತೀರಾ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವ್. ಇವತ್ತು ರಾಜ್ಯಾದ್ಯಂತ ಸುದ್ದಿಯಾಗಿದ್ದು GT ಮಾಲ್ ಒಳಗಡೆ ಪಂಚೆಯನ್ನ ಹಾಕೊಂಡು ಹೋಗಿದ್ದಕ್ಕೆ ರೈತನಿಗೆ ಆದಂತಹ ಅವಮಾನ. ಏನ್ರಿ ಪ್ರಾಬ್ಲಮ್ಮು? ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಪಂಚೆ ಹಾಕೊಂಡು ಹೋದ್ರೆ ಏನ್ ನಿಮ್ಮ ಪ್ರಾಬ್ಲಮ್ಮು? ಬನ್ನಿ, ಇವತ್ತಿನ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರವನ್ನ, ಯಾಕೆ ಈ ರೀತಿ ಆಯಿತು, ರೈತರಿಗಾದಂಥ ಅವಮಾನವನ್ನ ಜನರ ಹತ್ರನೇ ಮಾತಾಡ್ಸೋಣ. ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅವರೇ, ಯಾವರು? ಕೊಳ್ಳೇಗಾಲ. ನೋಡ್ರಿ, ಒಬ್ಬ ರೈತನಿಗೆ ಅವಮಾನ ಆಗಿದೆ. ಒಬ್ಬ ರೈತನಿಗೆ ಒಳಗಡೆ ಬಿಟ್ಟಿಲ್ಲ. ಪಂಚೆ, ಡ್ರೆಸ್ಸು ಇವೆಲ್ಲ ನೋಡ್ತಾರಲ್ಲ. ಈ ದಿಗ್ಗಜರ ಸಿನಿಮಾ ನೋಡಿದ್ರೆ ನೀವು? ಹೌದು ಸರ್. ಅಲ್ಲಿ ಹೆಂಗಾಗಿತ್ತು? ರೈತರ ಮಕ್ಕಳೇ ನೋಡಿ ಸರ್, ಸರಿನಾ? ಏನಂತೀರ ನೀವು? ಇದು ತುಂಬಾ ಅವಮಾನ ಮಾಡಿದ್ದಾರೆ ರೈತರಿಗೆ ಅಂತ. ಈ ತರ ಮಾಡಬಾರ್ದು. ಯಾವುದೇ ಮಾಲಲ್ಲಾಗ್ಲಿ, ಯಾವುದೇ ಫಿಲಂ ಟ್ಯಾಕ್ಸ್ ಆಗಲಿ, ಫಸ್ಟ್ ರೈತರಿಗೆ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದ್ರೆ ಅವ್ರು ಬೆಳೆದಿರೋ ಅನ್ನ ನಾವು ತಿಂತಿರೋದು ನಾವು. ಅದರಿಂದಾಗಿ ನಾವು ಅವ್ರಿಗೆ ಫಸ್ಟ್ ಗೌರವ ಕೊಡಬೇಕು. ರೈತರಿಗೆ, ಸೈನಿಕರಿಗೆ ಫಸ್ಟ್ ದೇಶದಲ್ಲಿ ನಾವು ರೈತರಿಗೆ ಗೌರವ ಕೊಡಬೇಕು. ಇದು ತಪ್ಪು. ಇದು ಖಂಡಿಸ್ಬೇಕು ಎಲ್ಲರೂ ದಯವಿಟ್ಟು. ಎಂತ ಮನಸ್ಥಿತಿ ಅಂತ ಪೂರ ಮನಸ್ಥಿತಿ ಅದು ಸರಿ ಇಲ್ಲ. ಫಸ್ಟ್ ರಾಜ್ಯ ಸರ್ಕಾರದವರೆಲ್ಲ ಅದಕ್ಕೆ ಕಾನೂನು ತಗೋಬೇಕು. ಯಾರಿದ್ದಾರೆ ಅವ್ರನ್ನ ಕಷ್ಟ ಕನ್ನಡಿಗರನ್ನ ಫಸ್ಟ್ ಆದ್ಯತೆ ಕೊಟ್ಟು ಅವ್ರಿಗೆ ಕೆಲಸ ಕೊಡಬೇಕು. ಇವರೆಲ್ಲ ಬೇರೆ ಬಿಹಾರಿಂದ, ರಾಜಸ್ಥಾನದಿಂದ ಬಂದಿರ್ತಾರೆ. ಅವ್ರಿಗೆ ಕನ್ನಡ ಬರಲ್ಲ. ಅವ್ರಿಗೆ ರೈತರಿಗೆ ಏನಂತ ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಬೆಳೆಯಲ್ಲ. ಅಷ್ಟೊಂದು ಎಲ್ಲ ಕೆಲಸಕ್ಕೋಸ್ಕರ 10,000 20,000 ಬಂದಿರ್ತಾರೆ. ಈ ರೈತರಿಗೆ ಅವಮಾನ ಮಾಡೋದು ತಪ್ಪಿದು. ಅದನ್ನ ಖಂಡಿಸ್ತೀವಿ ನಾವು. ಖಂಡಿಸ್ತೀರಾ? ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ತಪ್ಪು. ಸಿದ್ದರಾಮಯ್ಯ ಪಂಚೆ ಹೊಡ್ಕೊ ಹೋಯ್ತಾರಪ್ಪ, ಅವ್ರು ಬಿಡೋದಿಲ್ವಾ? ಹಂಗಾರೆ ಅದೇ ನಾನು ಹೇಳ್ತಿರೋದು. ಇವಾಗ ಒಬ್ಬ ಸೆಲೆಬ್ರಿಟಿ ಬಂದ್ರೆ ಪಂಚೆ ಹೊಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅವ್ರಿಗೆ ಲಕ್ಷ ಸಂಭಾವನೆ ಕೊಟ್ಟು ಕಳಿಸ್ತಾರೆ, ಆದ್ಯತೆ ಕೊಡ್ತಾರೆ. ಒಬ್ಬ ರೈತ ಪಂಚೆ ಹೊಡ್ಕೊಂಡು ಬಂದ್ರೆ ಏನ್ ತಪ್ಪು? ಅದು ತಪ್ಪಿಲ್ಲ. ಅದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಎಲ್ಲೇ ಹೋಗ್ಲಿ ಪಂಚೆ ಹೊಡ್ಕೊಂಡು ಹೋದ್ರೆ ಫಸ್ಟ್ ಗೌರವ ಕೊಡ್ಬೇಕು ಅವರು. ಯಾಕಂದ್ರೆ ರೈತರ ಮಕ್ಕಳಾಗಿ ನಾವು ಅದನ್ನ ಬೆಂಬಲಿಸ್ಬೇಕು ನಾವು ಪಂಚನ. ಓಕೆ ಸರ್, ನಮಸ್ಕಾರ. ಏನ್ ನಿಮ್ಮ ಹೆಸರು? ಚಂದ್ರಗಂಗಪ್ಪ ಅಂತೇಳಿ. ಗಂಗಪ್ಪನವ್ರೆ, ಟವಲ್ ಹಾಕೊಂಡು ಪಂಚೆ ಹಾಕೊಂಡ್ ಬಂದಿರಾ? ನಾವು ನೋಡಿ, ನಾವು ಹಂಗೆ ಬಂದಿದೀವಿ. ಹೇಳಿ ಸರ್. ಬಿಡಲ್ವಾ? ಹಂಗಾರೆ ಒಳಗ್ ಬಿಡಲ್ವಾ? ಏನ್ರಿ ಪ್ರಾಬ್ಲಮ್ ಅವ್ರಿಗೆ? ಜಾಗನೇ ರೈತರದು. ಬಿಡಲ್ಲ. ಅವ್ರ ಅಪ್ಪಂದಲ್ಲ, ಅವ್ರ ತಾತಂದಲ್ಲ. ಜಾಗನೇ ರೈತರದು. ನಿಮಗ್ ಭಿಕ್ಷೆ ಕೊಟ್ಟಿರೋದು.
ದಾನವಾಗಿ ಕೊಟ್ಟಿರೋದು. ಬದುಕಲ್ರಿ, ಏನೋ ಮನರಂಜನೆ ಮಾಡ್ತಿರಲ್ಲ, ಮಾಲು ಗೀಲೋ ಏನೋ ಕಟ್ಟಿ ಮಾಡ್ತೀರಿ ಅಂತಾರಲ್ಲ, ಮಾಡಿ ಬದುಕಲ್ರಿ ಅಂತ ರೈತರು ಕೊಟ್ಟಿರೋದು. ಬೇಡ ಅಂತೇಳಿ ಅಧಿಕಾರ ನಂದೊಂದು ಪ್ರಶ್ನೆ, ಅಲ್ಲೊಳಗಿರೋ ಸೋಪು ಬ್ರಸ್ಸು ತಿಂತಾರ ಇವರು? ಅನ್ನ ತಾನೇ ತಿನ್ನೋದು. ರೈತರು ಮಾಡಿರೋ ಆಹಾರನೇ ತಿನ್ನೋದು. ಅದನ್ನ ಬಿಟ್ಬಿಟ್ಟು ನೀವು ಕಾರ್ ಒಳಗಡೆ ಬರ್ತಾರೆ, ಬಟ್ಟೆನೇ ಇರಕ್ಕಿಲ್ಲ, ಅವ್ರನ್ನೆಲ್ಲ ಒಳಗಡೆ ಕಳಿಸ್ತೀರಾ? ಇಲ್ಲೇನೋ ಕೊಳಕ್ ಬಟ್ಟೆ ಹಾಕೋ ಒಬ್ಬ ರೈತ ಬಂದ್ರೆ ಮಾತ್ರ ಒಳಗಡೆ ಬಿಡಲ್ಲ ಅಂತ ನಲ್ಲೇ ಹೊಡಿತಿರ್ತವೆ, ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ಬಿಟ್ಟು. ದುರಂಕಾರತಾನೆ ಇದು. ಏನಾದ್ರು ಗಲಾಟೆ ಮಾಡಿದ್ರೆ ಹೋರಾಟಗಾರ ಹಂಗ್ ಮಾಡ್ಬಿಟ್ರೆ ಹಿಂಗ್ ಮಾಡ್ಬಿಟ್ರು ಅಂತ ಕೆಳ ಎತ್ಕೊಂಡ್ ಬಂದ್ಬಿಡ್ತೀರಾ. ಈಗ ನೀವು ಮಾಡೋ ಅನಾಚಾರಗಳ ರೈತರ ಒಳಗಡೆ ಬಿಡಿದಿರ, ಅನಾಚಾರಗಳು ಮಾಡಿದಿರಲ್ಲ, ಇದು ಯಾರಿಗೂ ಗೊತ್ತಾಗಲ್ವಾ? ಎಂತ ಮನಸ್ಥಿತಿ ಅಂತ, ಕೆಟ್ಟ ಮನಸ್ಥಿತಿ ಅಲ್ವಾ? ಏನ್ ಗೊತ್ತಾ ಸಹ, ನಾನು ಹೇಳ್ತೇನೆ ಗೊತ್ತಾ, ಮಾಲೀಕರಿಗೆ ಏನು ತೊಂದರೆ ಇರೋದಿಲ್ಲ. ಈ ಮೈಂಟೆನೆನ್ಸ್ ಇರ್ತಾರಲ್ಲ, ಇವರೆಲ್ಲ ನಮ್ಮ ರಾಜ್ಯದವರಲ್ಲ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಚಾರ ವಿಚಾರ ಏನೂ ಗೊತ್ತಿರೋಕ್ಕಿಲ್ಲ. ಅಲ್ಲೆಲ್ಲ 4,000 5,000 ಸಂಬಳದಲ್ಲಿ ಬಿದ್ದಿರ್ತಾರೆ. ಅವ್ರು ಕರ್ಕೊಂಬಂದಿಲ್ಲ 10,000 ಬಿಟ್ಬಿಟ್ರೆ ಅವ್ರು ಅನ್ಸೋ ಪಾನ್ ಪರಕ್ ಹಾಕೊಂಡು ಮೂಲೆಲ್ಲ ಉಗ್ಕೊಂಡು ಯಾರಿಗೂ ಹೇಳಲ್ಲ ಕೇಳಲ್ಲ. ದೊಡ್ಡ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ದೊಡ್ಡ ಪೊಲೀಸ್ ಆಫೀಸರ್ ತರ ಸೆಕ್ಯೂರಿಟಿಗಳದ್ದು ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಕನ್ನಡ ಬರಲ್ಲ. ಹೇಳಿ 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 ಸಾಕಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಇವರು ಕೆಲಸ ಮಾಡ್ತಾರೆ, ನಿರುದ್ಯೋಗಿಗಳು ಬಂದು ಕೆಲಸ ಸೇರ್ಕೊಂತಾರೆ, ಅವ್ರಿಗೆ ಕನ್ನಡ ಬರಲ್ಲ. ಕನ್ನಡ ಹೇಳೋದ್ ಮಾತು ಗೊತ್ತಾಗಲ್ಲ. ಮೆಟ್ರೋದಲ್ಲೂ ಹಂಗೆ ಆಯ್ತು ಪಾಪ, ಒಬ್ಬ ರೈತಂಗೆ ಅವಮಾನ ಮಾಡ್ಬಿಟ್ರು. ಏನ್ ಅನ್ಕೊಂಡ್ಬಿಟ್ಟವ್ರು ಇವರೆಲ್ಲ ರೈತರು ಅಂದ್ರೆ? ಜಾಗ ಮುಖ್ಯವಾಗಿ ಹೇಳ್ಬೇಕಾದ್ರೆ ರೈತರು ಇಲ್ದಿದ್ದ ಜಾಗ ಯಾವ್ದಿದೆ ಸರ್ ಇಲ್ಲಿ? ರೈತರಿಗಾಗಿದೆ, ಮಿಕ್ಕಿದ್ದು ನೀವೆಲ್ಲ ಶೋ ರೈಸ್ಬೇಕಾಗಿರೋದು. ಅದನ್ನ ಬಿಟ್ಬಿಟ್ಟು ನೀವು ರೈತರನ್ನೇ ದಬ್ಬಳಿಗೆ ಮಾಡಿದ್ರೆ ಅವ್ರಿಗೇನ್ರಿ ಗೊತ್ತು ಸರ್? ಗುಜರಾತಿಂದನೋ, ಮಹಾರಾಷ್ಟ್ರದಿಂದನೋ, ಬಿಹಾರಿಂದನೋ ಬಂದಿದ್ದಾರೆ. ಅವ್ರಿಗೆ ನಾಗರಿಕತೆ ಅಂತಾನೆ ಗೊತ್ತಿಲ್ಲ. ಸಂಸ್ಕೃತಿ, ನಾಗರಿಕತೆ ಅನ್ನೋದು ನಮ್ಮ ನಾಡಿನಲ್ಲಿ ತುಂಬಿ ತುಳುಕ್ತಾ ಐತೆ ಸರ್. ಥ್ಯಾಂಕ್ ಯು ಸರ್. ಪಂಚೆ ಹಾಕೊಂಡು ಒಳಗಡೆ ಹೋಗಿದ್ ಬಿಡ್ತಾ ಇದ್ದು ಸರಿನಾ? ಇದು ತುಂಬಾ ಅವಮಾನ. ಇದು ಅಲ್ಲಿ ತುಂಬಾ ಅವಮಾನವಾಗಿ ಕಾಣ್ತಾರೆ ಎಲ್ಲರೂ. ಪಂಚೆ ಅವನಿಂದಾನೇ ಅನ್ನ ತಿನ್ನೋದು, ರೈತ ಬೆಳೆದ್ದೆ ಅನ್ನ ತಿನ್ನೋದು ಎಲ್ಲ ಅವನಿಂದ. ಸಂಪಾದನೆ ಎಲ್ಲ ಬೇಕು. ತರಕಾರಿ ತಿನ್ನೋದು ಅವನಿಂದ. ದುಡ್ಡು ಮಾತ್ರ ದುಡ್ಡು ಸಂಪಾದನೆ ಮಾಡೋಕ್ರೆ ಪ್ಯಾಂಟ್ನವ್ರು ಬೇಕು, ಕಿತ್ತೋಗಿರೋ ನಿಕ್ಕರ್ನವ್ರು ಬೇಕು. ಆ ಲೇಡೀಸ್ನವರು ಇಲ್ಲಿ ಗಂಟ ಹಾಕ್ತಾರೆ, ಕಾಣಗಂಟ. ಅಲ್ಲಿ ಅವ್ರನ್ನ ಇದು ಮಾಡೋದು ಅವಾಯ್ಡ್ ಮಾಡೋದೇ ಇಲ್ಲ. ಬೇಕಾಗಿಲ್ಲ ಅವ್ರಿಗೆ ಹೊಡಿಬೇಕು ಚಪ್ಲಿಲಿ. ಇವರು ಇಲ್ಲಿ ಇದು ಮಾಡೋರ್ನ ಚಪ್ಲಿಲಿ ಹೊಡಿಬೇಕು ಅವ್ರಿಗೆ. ತುಂಬಾ ಅವಮಾನ ಇದು. ತುಂಬಾ ಅದು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕ ಸಂಸ್ಕೃತಿನೇ ಹಾಳು ಮಾಡ್ತಾ ಕೂತವ್ರೆ. ಈ ದುಡ್ಡನ್ನ ಅಮೂಲ್ಗೆ ಇಂಥವ್ರನ್ನ ಖಂಡಿಸ್ಬೇಕು ಇವ್ರನ್ನ. ನಿಮ್ಮ ಹೆಸರೇನು ಸರ್? ಪುರುಷೋತ್ತಮ ಅವರೇ, ಇದು ಲಕ್ಷಣ, ಒಬ್ಬ ಪುರುಷನ ಲಕ್ಷಣನ? ಒಬ್ಬ ಪುರುಷನಿಗೆ ಅವಮಾನ ಮಾಡಿದ್ದು, ಒಬ್ಬ ರೈತನಿಗೆ ಅವಮಾನ ಮಾಡಿದ್ದು. ರೈತರಿಗೆ ಯೋಧರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು. ಯೋಧ ಬಂದು ದೇಶ ಕಾಯ್ತಾನೆ ವರ್ಷ. ರೈತ ಬಂದು 6 ದಿನಕ್ಕೆ ಬೆಲೆ ಕೊಡ್ತಾನೆ. ರೈತ ಇಲ್ಲ ಅಂದ್ರೆ ನಾವಿಲ್ಲ. ಅನ್ನ ಇಲ್ಲದೆ ನೀವು ಇಡ್ತೀರಾ? ಒಂದಿನ ಇಡ್ತೀರಾ? ಯಾಕಂದ್ರೆ ಅಲ್ಲಿರೋ ಸೋಪು, ಬ್ರಷ್, ಬಟ್ಟೆ, ಪೇಪರ್ ತಿನ್ನಕ್ಕಾಗತ್ತಾ? ಪಂಚೆ ಬಂದಿತ್ತು ಫಸ್ಟ್. ಅದನ್ನ ಕೇಳಿ. ಫಸ್ಟ್ ಪ್ಯಾಂಟ್ ಬಂತ, ನಿಮ್ಮ ಹೆಸರು? ಪಳ್ಳಿವೇಲು. ಪ್ಯಾಂಟ್ ಬಂತ, ಪಂಚೆ ಬಂತ. ಪ್ಯಾಂಟ್ ಬಂತ, ಪಂಚೆ ಬಂತ. ಫಸ್ಟ್ ಪಂಚೆ ಬಂದಿರೋದು. ಆ ಪಂಚೆ ಕಟ್ಕೊಂಡ್ ಬಂದ್ರೆ ಬಿಡಲ್ಲ ಅಂದ್ರೆ ಹೆಂಗೆ ಅದು? ಎಂತ ಮನಸ್ಥಿತಿ ಅಂತ ಅವ್ರದ್ದು? ಕೆಟ್ಟ ಮನಸ್ಥಿತಿ ಅಲ್ವೇ? ಹೌದು. ಇದೆಲ್ಲ ಸೆಕ್ಯೂರಿಟಿ ಅವ್ರ ರೂಲ್ಸ್ಗಳು. ಅದು ಆ ರೂಲ್ಸ್ ಎಲ್ಲ ತೆಗೆದಾಕ್ಬೇಕು. ಈಗ ಸಿದ್ದರಾಮಯ್ಯನವರೇ ಪಂಚೆ ಹುಡ್ಕೊಂಡು ಅಲ್ಲಿ ಓಡಾಡ್ತಾರಪ್ಪ. ನಿಲ್ಲಿಸ್ಬಿಡ್ತಾರ, ತಡೆದು ಬಿಡ್ತಾರ. ಫಸ್ಟ್ ಬಂದಿದ್ ಪಂಚೆ. ಆ ಪಂಚೆನ ಯಾಕೆ ತಡಿತಾರೆ ಇವರು? ಕರ್ನಾಟಕ ಸಂಸ್ಕೃತಿನೇ ಆ ಪಂಚೆನ ಹೆಂಗ್ ತಡಿತಾರೆ? ಶ್ರೀನಿವಾಸ್ ಅವ್ರೆ, ಏನ್ರಿ ಬಟ್ಟೆಯಿಂದ ಹಳೆಯ ತರ ಟೈಮ್ ಇನ್ನೂ ಉಳಿದಿದ್ಯಾ? ಈಗಲೂ ಉಳಿದಿದ್ಯಾ? ಸರ್ ಉಳಿದಿಲ್ಲ, ಆದರೂ ಕೆಲವರೆಲ್ಲ ಬಳಸ್ಕೊಂತ ಇದ್ದಾರೆ. ಇದು ಸಂವಿಧಾನಕ್ಕೆ ಅವಮಾನ. ಅಂಬೇಡ್ಕರ್ ಏನು ಹೇಳ್ತಾರೆ, ಎಲ್ರಿಗೂ ಸಮಾನತೆ, ಸಮಾನ ಹಕ್ಕು ಇರೋದ್ರಿಂದ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಇರೋದ್ರಿಂದ ಯಾರಿಗೂ ಅವಮಾನ ಮಾಡಬಾರ್ದು. ನಮ್ಮ ತಂದೆ ತಾಯಿ ಒಂದಲ್ಲ ಒಂದು ಕಾಲದಲ್ಲಿ ರೈತರೇ ಆಗಿರ್ತಾರೆ, ರೈತರ ಕೂಲಿನೇ ಮಾಡಿರ್ತಾರೆ. ಇಂಥದ ಪರಿಸ್ಥಿತಿಲಿ ಈ ರೀತಿ ಫಕೀರಪ್ಪ ಅವ್ರಿಗಾಗಿರೋದು ತುಂಬಾ ಅವಮಾನ. ಈ ರೀತಿ ಆಗಿರೋದ್ರಿಂದ ದಯವಿಟ್ಟು ಅವ್ರಿಗಾಗಿರೋ ಮಾನ ನಷ್ಟಕ್ಕೆ ಮಾಲವರು ಅವ್ರಿಗೆ ಏನು ಕೇಳಲೇಬೇಕು. ಕೇಳಿದ್ದಾರೆ. ಈಗ ಸನ್ಮಾನ ಆಗಿದೆ. ಸನ್ಮಾನ ನಿಮಗೆ ಹೊಡೆದ್ಬಿಟ್ಟು ಒಪ್ಕೊಂಡ್ಬಿಟ್ರೆ ಆಗುತ್ತಾ ಅದು ತಪ್ಪು. ಇದರಿಂದ ಮಾಲವರು, ಕಾರ್ಪೊರೇಷನ್ ಅವರು ಮಾಲವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಆ ರೀತಿ ಇರೋರು ಮಾಲ್ ಮೇಲೆ ಪಂಚೆ ಇರೋರಿಗೆ ಪ್ರವೇಶ ಇಲ್ಲ ಅಂತ ಹಾಕ್ಬಿಡ್ಬೇಕಾಯ್ತು. ಹಾಕ್ಬೇಕು. ಅಲ್ಲ ಹಂಗ ಹಾಕಿ ಹೇಳ್ತೀನಿ, ಹಂಗ ಹಾಕಿದ್ರೆ ಕಾನೂನು ರೀತಿ ಅಪರಾಧ ಆಗೋದು ಅಲ್ವಾ? ಆ ರೀತಿ ಬಳಸಂಗಿಲ್ಲ. ಮೊದಲೇ ಏನಾದ್ರೂ ಗೊತ್ತಿದ್ರೆ ಅವ್ರು ಏನಾರ ಮಾಡ್ಬೋದಾಗಿತ್ತು. ದಯವಿಟ್ಟು ಇನ್ನು ಮುಂದೆ ಯಾರೇ ಆಗಲಿ ಈ ರೀತಿ ಘಟನೆಗಳು ಆಗಬಾರ್ದು. ಬಡವ ಆಗಲಿ ಶ್ರೀಮಂತ ಆಗಲಿ ಮಾಲ್ ಎಲ್ರಿಗೂ ಸೇರಿದ್ದು.